ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಕಾನ್ಸೆಪ್ಟನ್ನ ತೊಗೊಬಂದಿದ್ದೀನಿ. ಏನಂದರೆ, ಮಕ್ಕಳು ಯಾವ ಕಾರಣಕ್ಕೆ ವೆಯ್ಟ್ ಗೇನ್ ಆಗೋದಿಲ್ಲ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಎಲ್ಲ ಪೇರೆಂಟ್ಸಿಗೂ ಇದೊಂದು ಡೌಟ್ ಇರುತ್ತೆ. ಎಲ್ಲ ತಾಯಂದ್ರಿಗೆ ಅಥವಾ ಮನೇಲಿರೋರಿಗೆ, ಅಯ್ಯೋ ನನ್ನ ಮಗು ಸಿಕ್ಕಾಪಟ್ಟೆ ವೀಕಪ್ಪ, ನನ್ನ ಮಗು ವೆಯ್ಟ್ ಗೇನೇ ಆಗ್ತಿಲ್ಲಪ್ಪ, ನನ್ನ ಮಗು ವೆಯ್ಟ್ ಗೇನ್ ಆಗದೇ ಇರೋದು ಆಗ್ತಾಯಿಲ್ಲ, ಹೇಗೆ ವೆಯ್ಟ್ ಗೇನ್ ಮಾಡಬೇಕು ಅನ್ನೋದು ಒಂದು ಕಡೆ ತಲೆ ಕೆಡಿಸ್ಕೊತಾ ಇದ್ದರೆ, ಆಗದೇ ಇರೋದಕ್ಕೆ ಏನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ನಾನು ಅನ್ನೋದು ಕೂಡ ಇನ್ನೊಂದು ಕಡೆ ತಲೆ ಕೆಡಿಸ್ಕೊತಾ ಇರ್ತಾರೆ. ಸೊ ನೀವು ಮಾಡ್ತಾ ಇರುವಂತಹ ಮಿಸ್ಟೇಕ್ ಏನು ವೆಯ್ಟ್ ಗೇನ್ ಆಗದೇ ಇರೋದಕ್ಕೆ ಅನ್ನೋದು ಇವತ್ತಿನ ಈ ವಿಡಿಯೋ ಆಗಿರುತ್ತೆ. ಮೊದಲನೇದಾಗಿ ಕ್ಲಿಯರ್ ಮಾಡಿಬಿಡ್ತೀನಿ ನಾನು, ಎಲ್ಲ ಮಕ್ಕಳು ಕೂಡ ಒಂದೇ ಥರ ವೆಯ್ಟ್ ಗೇನ್ ಆಗ್ತಾರೆ ಅನ್ನೋದು ತಪ್ಪು, ಮತ್ತು ಎಲ್ಲ ಮಕ್ಕಳ ದೇಹ ಸ್ಥಿತಿ ಒಂದೇ ಥರ ಇರುತ್ತೆ ಅನ್ನೋದು ಕೂಡ ತಪ್ಪು. ಒಂದು ಮಗು ತುಂಬ ಚಬ್ಬಿ ಆಗಿದ್ದರೆ ಇನ್ನೊಂದು ಮಗು ತುಂಬ ಕ್ಯೂಟಾಗಿ ತಿನ್ನಾಗಿ ಇರುತ್ತೆ. ಸೊ ಮಕ್ಕಳು ಹೇಗಿದ್ರೂ ಚೆಂದಾನೇ ಅಲ್ವಾ? ಆದರೆ ಒಂದೇ ರೀಸನ್ನು ನಮಗೆ ವೆಯ್ಟ್ ಗೇನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಅಂದರೆ, ಮಕ್ಕಳು ಹೆಲ್ದಿ ಆಗಿರೋ ವೆಯ್ಟ್ನ ಗೇನ್ ಮಾಡಬೇಕು, ಮತ್ತು ಮಕ್ಕಳು ಎಲ್ಲ ಮೈಲ್ ಸ್ಟೋನ್ಸ್ನೂ ರೀಚ್ ಮಾಡಬೇಕು, ಆ್ಯಕ್ಟಿವ್ ಆಗಿರಬೇಕು ಅನ್ನೋದು ಮಾತ್ರನೇ ಮೇನ್ ಮೋಟಿವ್ ಆಗಿರಬೇಕು ಅಷ್ಟೇ. ಆ ವಿಷಯನ ನಿಮ್ಮ ಕಿವಿಗೆ ಮತ್ತೊಮ್ಮೆ ಹಾಕ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ ನಾನು ಮೊದಲೇ ಹೇಳ್ದಂಗೆ, ವೆಯ್ಟ್ ಗೇನ್ ನಿಮ್ಮ ಮಗು ಆಗ್ತಾ ಇಲ್ಲ ಅಂತಂದರೆ ಕಾರಣ ಏನು, ಹೇಗೆ ಕಂಡುಹಿಡಿಬೋದು ಅನ್ನೋದಾಯಿತು ಅಂದರೆ, ನಿಮ್ಮ ಮಗುವಿನ ವೆಟ್ ಡೈಪರಿಂದ ನೀವು ಕಂಡುಹಿಡಿಬೋದು. ಮಗು ದಿನದಲ್ಲಿ ಎಷ್ಟು ಸಲ ಯೂರಿನ್ನ ಪಾಸ್ ಮಾಡ್ತಾ ಇದೆ ಅನ್ನೋದನ್ನು ನೀವು ಕೌಂಟ್ ಮಾಡಬೇಕಾಗತ್ತೆ. ನಿಮ್ಮ ಮಗು ದಿನಕ್ಕೆ ಒಂದು 6 ಸಲನಾದರೂ ಸರಿ ಯೂರಿನ್ನ ಪಾಸ್ ಮಾಡಬೇಕಾಗಿರುತ್ತೆ. ನಿಮ್ಮ ಮಗು 6 ಸಲಿಗಿಂತ ಮಿನಿಮಮ್ 6 ಸಲ ಮಾಡಲೇಬೇಕು. 6 ಸಲಕ್ಕಿಂತ ಕಮ್ಮಿ ಯೂರಿನ್ ಪಾಸ್ ಮಾಡ್ತಾ ಇದೆ, ಡೈಪರ್ಸ್ ಆಗ್ತಾ ಇಲ್ಲ ಅಷ್ಟು ಅಂದರೆ, ನಿಮ್ಮ ಮಗುವಿಗೆ ನೀವು ಕೊಡ್ತಾ ಇರೋಂತಹ ಮಿಲ್ಕ್ ಪ್ರೋಷನ್ ಕರೆಕ್ಟಾಗಿ ಸಾಕಾಗ್ತಾ ಇಲ್ಲ ಅಂತ. ಅದು ಬ್ರೆಸ್ಟ್ ಮಿಲ್ಕ್ ಆಗಿರ್ಬೋದು ಅಥವಾ ಫಾರ್ಮುಲಾ ಮಿಲ್ಕ್ ಆಗಿರ್ಬೋದು. ನಿಮ್ಮ ಮಗುಗೆ ನೀವು ಕೊಡ್ತಾ ಇರೋಂತಹ ಊಟ, ಫೀಡ್ ಏನು ಕೊಡ್ತಿದ್ದೀರಲ್ಲ, ಬ್ರೆಸ್ಟ್ ಮಿಲ್ಕು ಅಥವಾ ಫಾರ್ಮುಲಾ ಮಿಲ್ಕು, ಅದು ಸಾಕಾಗ್ತಾ ಇಲ್ಲ ಅನ್ನೋದರ ಸಿಂಬಲ್ಲೇ ನಿಮ್ಮ ಮಗುವಿನ ವೆಟ್ ಡೈಪರ್ಸ್ ಹೇಳ್ತಾ ಇರುತ್ತೆ. ಸೊ ನಿಮ್ಮ ಮಗುವು 6ಕ್ಕಿಂತ ಕಮ್ಮಿ ಸಲ ಯೂರಿನ್ ಪಾಸ್ ಮಾಡ್ತಾಯಿದೆ ಅಂದರೆ, ನೀವು ಅದಕ್ಕಿಂತ ಜಾಸ್ತಿ ಫೀಡ್ ಮಾಡೋದಕ್ಕೆ ಟ್ರೈ ಮಾಡಿ ಮೊದಲನೇದಾಗಿ. ಇನ್ನು ಮೋಷನ್ ಕೌಂಟ್ ಮಾಡಬೇಕಾ ಮೇಡಮ್? ಖಂಡಿತವಾಗ್ಲೂ ಇಲ್ಲ. ಮೋಷನ್ ಮಾಡಿದ್ರೆ ಮಾಡ್ಬೋದು ಮಗು, ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ವಾರಕ್ಕೊಂದು ಸಲ ಮಾಡಿದ್ರು ಕೂಡ ನಾರ್ಮಲ್. ನನ್ನ ಹಳೆ ವೀಡಿಯೋಗಳಲ್ಲಿ ಕೂಡ ನಾನು ಹೇಳಿದ್ದೀನಿ, ಮೋಷನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನ್ಯೂ ಬಾರ್ನ್ ಬೇಬೀಸಲ್ಲಿ ಯೂರಿನ್ ಪಾಸ್ ಮಾತ್ರ ಕರೆಕ್ಟಾಗಿ 6 to 8 ಟೈಮ್ಸು 12 ಟೈಮ್ಸ್ ಕೂಡ ಆಗ್ಬೋದು, ಬಟ್ 6 ಟೈಮ್ಸ್ ಮಿನಿಮಮ್ ಅಷ್ಟಾದರೂ ನಿಮ್ಮ ಮಗು ಯೂರಿನ್ ಪಾಸ್ ಮಾಡ್ತಾ ಇದೆ ಅಂದರೆ ಮಗು ಕರೆಕ್ಟಾಗಿ ಎನಫ್ ಮಿಲ್ಕ್ ಸಿಗ್ತಾ ಇದೆ ಅಂತ ಹೇಳಿ ಅರ್ಥ. ಇನ್ನು ಸೆಕೆಂಡ್ ಏನು ಕಾರಣದಿಂದ ಅಂದರೆ, ನಿಮ್ಮ ಮಗುಗೆ ನೀವು ಸಾಲಿಡ್ ಫುಡ್ನ ಶುರು ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸಾಲಿಡ್ ಫುಡ್ನ ಇವಾಗ ರೆಡಿ ಮಾಡಿರ್ತೀರ, ಮಗು ಹಠ ಮಾಡ್ತಾಯಿದೆ, ಬ್ರೆಸ್ಟ್ ಫೀಡ್ ಕೊಡ್ತೀರಾ. ಬ್ರೆಸ್ಟ್ ಫೀಡ್ ಕೊಟ್ಟು ನೀವು ಸಾಲಿಡ್ ಫುಡ್ ಕೊಡೋದಕ್ಕೆ ಹೋದಾಗ ಮಗು ಸಾಲಿಡ್ ಫುಡ್ನ ರಿಜೆಕ್ಟ್ ಮಾಡುತ್ತೆ, ಯಾಕಂದರೆ ಬ್ರೆಸ್ಟ್ ಮಿಲ್ಕಲ್ಲೇ ಹೊಟ್ಟೆ ತುಂಬಿರುತ್ತೆ ಅಲ್ವಾ. ಸೊ ನೀವು ಮತ್ತೆ 6 ಮಂತ್ಸ್ ಆಫ್ಟರ್ ಕೂಡ ಬ್ರೆಸ್ಟ್ ಮಿಲ್ಕ್ನೇ ನೀಟಾಗಿ ಫೀಡ್ ಮಾಡ್ತಾಯಿದ್ದೀರಾ, ಸಾಲಿಡ್ ಫುಡ್ನ ತೊಗೋತಾ ಇಲ್ಲ ಮಗು ಅಂದಾಗ ಮಗುವಿಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ಲ. ಆಗ ಆ ರೀಸನ್ನಿಂದ ಕೂಡ ಮಗುವಿನ ತೂಕ ಹೆಚ್ಚಾಗ್ತಾ ಇರಲ್ಲ. ಸೊ ನೀವೇನು ಮಾಡಬೇಕು ಅನ್ನೋದಾಯಿತು ಅಂದರೆ, ಬ್ರೆಸ್ಟ್ ಮಿಲ್ಕಿಗೂ ಸಾಲಿಡ್ ಫುಡ್ಡಿಗೂ ಗ್ಯಾಪ್ ಕೊಡಿ. ಮತ್ತು ನಿಮ್ಮ ಸಾಲಿಡ್ ಫುಡ್ ಮಧ್ಯದಲ್ಲಿ ಜ್ಯೂಸಸ್ ಇರ್ಬೋದು ಅಥವಾ ವಾಟರ್ ಇರ್ಬೋದು, ಈ ಥರದನ್ನೆಲ್ಲ ಕೊಡೋದಕ್ಕೆ ಹೋಗಬೇಡಿ. ಇನ್ನು ನಿಮ್ಮ ಬ್ರೆಸ್ಟ್ ಮಿಲ್ಕಲ್ಲಿ ಆಲ್ಮೋಸ್ಟ್ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನೀವು ಮಗುಗೆ ಮಧ್ಯದಲ್ಲಿ ಕೊಡ್ತಿದ್ದೀರಾ ನೀರು, ಆ ಥರದ್ದೇನಾರು ಕೊಡ್ತಿದ್ದೀರಾ ಅಂದರೆ ಅದ್ರ ಬದಲು ಬೇಳೆ ರಸ ಇರ್ಬೋದು, ತರಕಾರಿ ಬೇಯಿಸಿದ ರಸ ಇರ್ಬೋದು, ಜ್ಯೂಸ್ ಇರ್ಬೋದು, ಪ್ಯೂರಿಸ್ ಇರ್ಬೋದು, ಈ ಥರದನ್ನು ಆಫರ್ ಮಾಡೋದ್ರಿಂದ ಮಗುಗೆ ಹೆಚ್ಚಿನ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಇದು ಒಂದು ರೀಸನ್ ಆಯಿತು ಅಂದರೆ, ಇನ್ನು ಸೆಕೆಂಡ್ ರೀಸನ್ ಬಂದು ಸ್ನಾನ. ಮಗುವಿಗೆ ಊಟ ಮಾಡಿಸ್ತಿದ್ದಂಗೆ ಸ್ನಾನ ಮಾಡಿಸೋದು. ಹೇಗಿದ್ದರೂ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಳ್ಳುತ್ತೆ ಮಗು ಊಟ ಆದಮೇಲೆ. ಸೊ ಅದಾದಮೇಲೆ ಒಂದೇ ಸಲ ಸ್ನಾನ ಮಾಡಿಸೋದ್ರಾಯ್ತು. ಸ್ನಾನ ಮಾಡಿಸಿ ಊಟ ಮಾಡ್ಸೋಕೆ ಹೋಗಿದ್ರೆ ಮತ್ತೆ ಗಲೀಜಾಗಿಬಿಡುತ್ತೆ ಮಗು ಅಂತ ತುಂಬ ಪೇರೆಂಟ್ಸು ಇದೊಂದು ದೊಡ್ಡ ಮಿಸ್ಟೇಕ್ನ ಮಾಡ್ತಿರ್ತಾರೆ. ಮಗುದೇ ಊಟ ಆಗ್ತಿದ್ದಂಗೆ ಸ್ನಾನ ಮಾಡಿಸಿ ಮಲಗಿಸೋದು. ಇದರಿಂದ ಕೂಡ ಮಗು ಡೈಜೆಷನ್ಗೆ ತುಂಬ ಕಷ್ಟ ಆಗುತ್ತೆ, ಡೈಜೆಷನ್ ತುಂಬ ಸ್ಲೋ ಆಗುತ್ತೆ. ಆವಾಗ ಮಗು ನೆಕ್ಸ್ಟು ಊಟನ ತಗೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನೀವು ಯಾವಾಗಲೂ ಸ್ನಾನ ಮಾಡಿಸಿ ಆದಮೇಲೆ ನೀವು ಮಗುಗೆ ಫೀಡ್ ಮಾಡಬೇಕಾಗತ್ತೆ. ಆವಾಗ ನಿಮಗೆ ವೆಯ್ಟ್ ಗೇನ್ ಆಗುವಂತಹ ಚಾನ್ಸಸ್ ಇರುತ್ತೆ. ನೀವು ಊಟ ಆದಮೇಲೆ ಸ್ನಾನ ಮಾಡಿಸಿದ್ರೆ ಮಗುವಿನ ಡೈಜೆಷನ್ ಸಿಸ್ಟಮ್ ಏನಾಗುತ್ತಲ್ಲ ಸ್ಲೋ ಆಗುತ್ತೆ. ಇನ್ನು ನೆಕ್ಸ್ಟ್ ರೀಸನ್ ಬಂದು ನೀವು ಕೊಡುವಂತಹ ಗ್ಯಾಪ್ಸ್, ಊಟಕ್ಕೆ ಫೀಡಿಗೆ ಕೊಡುವಂಥ ಗ್ಯಾಪ್. ಈಗ ನಾನು ಬ್ರೆಸ್ಟ್ ಮಿಲ್ಕ್ ಕೊಡೋದಿಲ್ಲ ಮಗುಗೆ, ಯಾಕಂದರೆ ಇವಾಗ ಬ್ರೆಸ್ಟ್ ಮಿಲ್ಕ್ ಕೊಟ್ಟರೆ ನೆಕ್ಸ್ಟ್ ಊಟ ಮಾಡೋದಿಲ್ಲ. ಸೊ ಒಂದು ಲಾಂಗ್ ಗ್ಯಾಪ್ ಕೊಟ್ಬಿಡೋಣ, ಮಧ್ಯದಲ್ಲಿ ಊಟ ಮಾಡಿಸಿದ್ರಾಯ್ತು. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಹಾಗೆ ಆಟ ಆಡಿಸ್ಬಿಡೋಣ, ಆಮೇಲೆ ಊಟ ಮಾಡಿಸ್ಬಿಡೋಣ ಆ ರೀತಿ ಅಂದ್ಕೊಂಡು ಅಂದರೆ ಮಗುಗೆ ಹೊಟ್ಟೆಯಲ್ಲಿ ಸಂಕಟ ಶುರು ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಕೂಡ ಮಗು ಊಟನ ರಿಜೆಕ್ಟ್ ಮಾಡ್ತಾರೆ. ಸೊ ನಿಮ್ಮ ಟೈಮಿಂಗ್ಸ್ ಗ್ಯಾಪ್ ಏನಿದೆಯಲ್ಲ ಅದನ್ನು
ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಬ್ರೆಸ್ಟ್ ಮಿಲ್ಕ್ ಆಯಿತಾ, ಬ್ರೆಸ್ಟ್ ಮಿಲ್ಕ್ ಆಗಿ ಒಂದು ಹಾಫ್ ಆನ್ ಅವರ್ ಆರ್ 1 ಅವರ್ ಗ್ಯಾಪಲ್ಲಿ ನೀವು ಸಾಲಿಡ್ ಫುಡ್ ಕೊಡ್ತಿದ್ದೀರಾ, ಸಾಲಿಡ್ ಫುಡ್ ಆಗಿ ಒಂದು ಹಾಫ್ ಆನ್ ಅವರಿಗೆ ಮತ್ತೆ ಬ್ರೆಸ್ಟ್ ಮಿಲ್ಕ್ ಆಫರ್ ಮಾಡ್ತಿದ್ದೀರಾ ಅಂದರೆ ಆ ಟೈಮಿಂಗ್ಸ್ನ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ಕರೆಕ್ಟಾಗಿ 1 o'clock ಆಗಿ ನೀವು ಯಾವಾಗಲೂ ಸಾಲಿಡ್ ಫುಡ್ ಕೊಡ್ತಾ ಇರ್ತೀರ, ಬಟ್ ಅವತ್ತು ಮಗು ತುಂಬ ಹಠ ಮಾಡುತ್ತೆ ಬ್ರೆಸ್ಟ್ ಮಿಲ್ಕಿಗೋಸ್ಕರ ಆಯಿತಾ. ಆವಾಗ ನೀವು ಸಾಲಿಡ್ನ ಸ್ಕಿಪ್ ಮಾಡಬೇಕಾಗತ್ತೆ, ಬ್ರೆಸ್ಟ್ ಮಿಲ್ಕ್ನ ಆಫರ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ಏನು ಬೇಕಿರುತ್ತಲ್ಲ ಅಷ್ಟು ಬ್ರೆಸ್ಟ್ ಮಿಲ್ಕ್ ಕುಡಿಯುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ನೀವು ಸಾಲಿಡ್ ಫುಡ್ನ ಆಫರ್ ಮಾಡಿದ್ರೆ ಮಗು ಆರಾಮಾಗಿ ತಿನ್ನುತ್ತೆ. ಬಟ್ ನೀವು ಹಠ ಮಾಡಿ ಸಾಲಿಡ್ ಫುಡ್ನೇ ತಿನ್ಸೋದಕ್ಕೆ ಹೋದಾಗ ಮಗು ರಿಜೆಕ್ಷನ್ ಅನ್ನೋದನ್ನು ಶುರು ಮಾಡುತ್ತೆ, ಹೆಸಿಟೇಷನ್ ಶುರು ಮಾಡುತ್ತೆ, ನನಗೆ ಈ ಫುಡ್ ಬೇಡ ಅನ್ನೋ ಥರ. ಸೊ ಆದಷ್ಟು ಮಗುನ ಕಂಫರ್ಟಬಿಲಿಟಿ ನೋಡಿಕೊಂಡು ನೀವು ಫುಡ್ನ ಆಫರ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಜಂಕ್ ಫುಡ್. ಇವಾಗ ಎಲ್ಲ ಕಡೆ ನೋ ಜಂಕ್ ಅನ್ನೋದು ಇದ್ದೇ ಇದೆ. ಸೊ ಮಕ್ಕಳಿಗೇನಾದರೂ ಜಂಕ್ ಫುಡ್ನ ನೀವು ಕೊಡ್ತಿದ್ದೀರಾ, ಈ ಟೈಮಿಗೆ ಏನೋ ಒಂದು ತಿಂದರೆ ಸಾಕು ಮಗು ಅನ್ನೋ ಥರದಲ್ಲಿ ಏನಾದರೂ ಕೊಡ್ತಿದ್ದೀರಾ ಅನ್ನೋದಾಯಿತು ಅಂದರೆ ಅದನ್ನು ಸ್ಟಾಪ್ ಮಾಡಿ. ಫಸ್ಟು ನಿಮಗೆ ಸ್ಟಾರ್ಟಿಂಗ್ ಡೇಸಲ್ಲಿ ಅದರ ರಿಸಲ್ಟ್ ಏನೂ ಗೊತ್ತಾಗಲ್ಲ, ಬಟ್ ಬರ್ತಾ ಬರ್ತಾ ಲೇಟೆಸ್ಟ್ ಸ್ಟೇಜಸಲ್ಲಿ ಮಗು ಊಟ ಬಿಡೋದಿರ್ಬೋದು, ಅದನ್ನೇ ಬೇಕು ಅನ್ನೋ ಥರ ಹಠ ಮಾಡೋದಿರ್ಬೋದು. ಸೊ ಇದೆಲ್ಲ ಶುರು ಆಗೋ ಚಾನ್ಸಸ್ ಇದೆ. ಮತ್ತು ಜಂಕ್ ಫುಡ್ಡಿಂದ ಸೈಡ್ ಎಫೆಕ್ಟ್ಸ್ ಕೂಡ ಇದೆ. ಇವಾಗ ಆಲ್ರೆಡಿ ಪ್ರೂವನ್ ಆಗಿದೆ ನಮ್ಮ ದೇಶ ಡಯಾಬಿಟೀಸಲ್ಲಿ 2nd ಕಂಟ್ರಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ನಾವು ಆ ಥರ ಏನು ಡಯಾಬಿಟೀಸಲ್ಲಿ 2nd ಕಂಟ್ರಿ ಆಗ್ತಾ ಇದ್ದೀವಿ ಅಂತ ಅಚೀವ್ಮೆಂಟ್ ನಮಗೆ ಸಿಗ್ತಾ ಇದೆ ಅಂದರೆ ದಯವಿಟ್ಟು ಅದರಿಂದ ಹಿಂದೆ ಉಳ್ಕೊಳ್ಳೋದ್ರ ಕಡೆ ಪ್ರಯತ್ನ ನಮ್ಮದು ಕೂಡ ಇರಬೇಕಲ್ವ. ಸೊ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮಕ್ಕಳಿಗೆ ಜಂಕ್ ಫುಡ್ಡಿಂದ ದೂರ ಇಡಿ. ಆ್ಯಂಡ್ ನೆಕ್ಸ್ಟ್ ರೀಸನ್ನು, ಮಕ್ಕಳಿಗೆ ನಿದ್ದೆ ಕಡಿಮೆ ಆದ್ರೂ ಮಗುವಿನ ವೆಯ್ಟ್ ಗೇನ್ ಅನ್ನೋದು ಆಗೋದಿಲ್ಲ. ಮಕ್ಕಳಿಗೆ ಸೈಲೆಂಟಾಗಿರುವಂತಹ ಜಾಗದಲ್ಲಿ ಮಲಗಿಸೋದಕ್ಕೆ ಟ್ರೈ ಮಾಡಿ, ತುಂಬ ಏನು ಕತ್ಲು ಥರ ಫೀಲ್ ಮಾಡಿ, ತುಂಬ ಡಾರ್ಕ್ ಲೈಟಸ್ ಇರೋ ಕಡೆ, ತುಂಬ ಶಬ್ದ ಮಾಡ್ತಾ ಇರೋ ಕಡೆ, ಆ ಥರ ಜಾಗದಲ್ಲಿ ಮಲಗಿಸಿದಾಗ ಮಗು ತುಂಬ ಬೇಗ ಎದ್ಬಿಡುತ್ತೆ. ಎದ್ದಾಗ ನಿದ್ದೆ ಸರಿ ಹೋಗಲ್ಲ. ನಿದ್ದೆ ಸರಿ ಹೋಗದೆ ಇದ್ಮೇಲೆ ಅದರ ಊಟದ ದಿನಚರಿ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಮಕ್ಕಳ ವೆಯ್ಟ್ ಗೇನ್ ಅನ್ನೋದು ಆಗೋದಿಲ್ಲ. ಸೊ ನನ್ನ ಅನಿಸಿಕೆ ಪ್ರಕಾರ ಎಲ್ಲ ಪಾಯಿಂಟ್ನು ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ನಿಮ್ಗೆ ಏನಾರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.